ರಿಯಾಜ್ ಅವ್ರಿಗೆ ಪ್ರಶ್ನೆ, ರಿಯಾಜ್ ಅಹಮದ್ಗೆ ಪ್ರಶ್ನೆ, ನಾಗೇಂದ್ರ ಅವರೇ ನೀವು ಅದಕ್ಕೆ ಉತ್ತರ ಕೊಡ್ಬೋದು. ಈಗ ನನ್ನ ಪ್ರಶ್ನೆ ಏನಂದರೆ ರಿಯಾಜ್ ಅವರೇ, ಈಗ ನೋಡಿ, ಈಗ ನೀವು ನಮ್ಮ ಕರ್ನಾಟಕದಲ್ಲೇ ಇತಿಹಾಸ ನೋಡಿದ್ರೆ ಈ ಥರ ಕೇಸುಗಳು ಬಂದಾಗ ಅಲ್ವಾ, ಒಬ್ಬರು ಸಚಿವರು ಹೇಳ್ತಾರೆ ಕುಕ್ಕರ್ ಬ್ಲಾಸ್ಟ್ ಆದಾಗ ಮಂಗಳೂರಲ್ಲಿ, ಆ ಸಚಿವರೇ ಇದರಲ್ಲೂ ಬೆನಿಫಿಟ್ ಆಫ್ ಡೌಟ್ ಕೊಟ್ಟಿದ್ರು. ಫಸ್ಟ್ ಸ್ಟೇಟ್ಮೆಂಟಲ್ಲಿ ಹೇಳಿದ್ರು ಬಿಸ್ನೆಸ್ ರೈವಲ್ರಿ ಚೆಕ್ ಮಾಡಬೇಕು ಅಂತ. ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಾಗ ಚೆಕ್ ಮಾಡಿ, ಅದೇ ಸಚಿವರು ಹೇಳಿದ್ರೋ ಇಲ್ವೋ, ಯಂಗ್ ಬಾಯ್ ಮಿಸ್ಲೆಡ್, ಇನ್ನೋಸೆಂಟ್ ಬಾಯ್ ಅಂತ ಹೇಳಿದ್ರೋ ಇಲ್ವೋ ಚೆಕ್ ಮಾಡಬೇಕು. ಈಗ ನೋಡಿ, ಈ ಥರ ಕೇಸ್ ಬಂದಾಗ ರಿಯಾಜ್ ಅವರೇ, ಪಾಲಿಟಿಷಿಯನ್ಸ್ ಮೇಲೆ ಪ್ರೆಷರ್ ಬರುತ್ತೆ, ಸಮುದಾಯದಿಂದ ಪ್ರೆಷರ್ ಬರುತ್ತೆ. KJ ಹಳ್ಳಿ DJ ಹಳ್ಳಿ ನೋಡಿ, ಸಚಿವರೇ ಲಾಬಿ ಮಾಡಿದ್ರು ಕೇಸ್ ತೆಗೆಯೋದಕ್ಕೆ. ಇವಾಗ ಜನ ಯಾರೋ ಕೇಳ್ತಿದ್ರು ಇದರಲ್ಲಿ ಪಾಲಿಟಿಸೈಸ್ ಮಾಡಬೇಡಿ ಅಂತ, ಬಟ್ ಪಾಲಿಟಿಸೈಸ್ ಮಾಡ್ತಿದಾರಲ್ವಾ, ಅದಕ್ಕೆ ಫ್ರೀ ಹ್ಯಾಂಡ್ ಇಲ್ಲ, ಪೊಲೀಸ್ಗೆ ಫ್ರೀ ಹ್ಯಾಂಡ್ ಅದಕ್ಕೆ ಇಲ್ಲ ರಿಯಾಜ್ ಅವರೇ. ಅದೇ ಆರೋಪ ಇರೋದು. ಸಮುದಾಯದಿಂದ ಪ್ರೆಷರ್ ಇದ್ರೆ, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ. ಆಯ್ತಾ, ಹೇಳಿ ರಿಯಾಜ್ ಅವರೇ. ಹೇಳಿ. ಈಗ ಪ್ರಕರಣಗಳು ಏನಾಗ್ತಾ ಇದಾವೆ ಅಂದ್ರೆ, ಧರ್ಮಯುತವಾಗಿ ಧರ್ಮದ ತಕ್ಕಡಿಯಲ್ಲಿ ತೂಕ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಧರ್ಮದ ತಕ್ಕಡಿಯಲ್ಲಿ ಯಾವಾಗ್ಲವರೆಗೂ ತೂಕ ಮಾಡ್ತೀವೋ ಆವಾಗ್ಲವರೆಗೂ ಸಂವಿಧಾನದ ಮೇಲೆ ನಂಬಿಕೆ ಇಲ್ದಂಗೆ ಇವರೇ ನ್ಯಾಯಾಧೀಶರಾಗ್ಬಿಟ್ಟಿದ್ದಾರೆ. ಆದ್ರಿಂದ ಇವತ್ತು ಅವ್ರು ಹೇಳಿಕೆ ಕೊಡುವಂತ ಇರೋದು ಅವ್ರು ರಾಜಕೀಯ ಪ್ರೇರಿತ. ಈಗ ಬಿಜೆಪಿ ಹೇಳಿಕೆ ಕೊಡುವಂತದ್ದು ರಾಜಕೀಯ ಪ್ರೇರಿತ. ಯಾವಾಗ್ಲವರೆಗೂ ನಾವು ಸಂವಿಧಾನಿಕವಾಗಿ ಆ ಆರೋಪಿಗಳು ಯಾರೇ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಅದು ಸಂವಿಧಾನದ ಪ್ರಕಾರ ಆದ್ರೆ ಅದು ಏನಾಗತ್ತೆ, ಅವಾಗ ನ್ಯಾಯದ ಮೇಲೆ ಮತ್ತೆ ಸಂವಿಧಾನದ ಮೇಲೆ ನಂಬಿಕೆ ಇರುತ್ತೆ. ಇಲ್ಲಿ ಧರ್ಮಯುತವಾಗಿ ಇದಾಗ್ತಾ ಇರೋದ್ರಿಂದ ಮುಸಲ್ಮಾನ್ ಆದ್ರೆ ತೀವ್ರತೆ, ಪ್ರಮಾಣತೆ, ಕ್ರೂರತೆ ಅದು ಅತಿ ಹೆಚ್ಚಾಗಿರುತ್ತೆ. ಬ್ಲಾಸ್ಟ್ ಮಾಡೋದು ಮುಸ್ಲಿಂ ಆದ್ರೆ ಮಾತ್ರ. ಅದೇ ಬೇರೆ ಅನ್ಯ ಯಾರಾದ್ರೂ ಬಿಜೆಪಿ ಕಾರ್ಯಕರ್ತ ಆದ್ರೆ ಆ ತೀವ್ರತೆ, ಪ್ರಮಾಣತೆ, ಕ್ರೂರತೆನೇ ಇರಲ್ಲ. ಹಾಗಾಗಿ ಆ ಸಚಿವರು ಮತ್ತೆ ರಾಜಕೀಯ ಪ್ರೇರಿತ ಬಿಜೆಪಿ ಪಕ್ಷಗಳು ಬಿಜೆಪಿ ಲೀಡರ್ಗೆ ಟೆರರ್ ಲಿಂಕ್ಸ್ ಇದೆ, ಬಿಜೆಪಿ ಲೀಡರ್ಗೆ ಟೆರರ್ ಲಿಂಕ್ಸ್ ಇದೆ ಹೇಳಿ ಮಧುರಾವ್ಗೆ. ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಪಕ್ಕ ಇದನ್ನ, ಯಾಕಂದ್ರೆ ಅದು ಜಾಹೀರಾತಿಗೆ ಬರಲ್ಲ, ಯಾಕಂದ್ರೆ ಅದಕ್ಕೆ ಫೋಕಸ್ ಮಾಡಲ್ಲ, ಪ್ರಚಾರ ಕೊಡಲ್ಲ ಅದಕ್ಕೆ. ಅಂತ ಕೃತ್ಯಗಳು ನಡೆದಾಗ ಈ ಸುಮಾರು ಕಡೆ ನಡೆದಿದೆ ಅಂತ ಮಾತ್ರ ಇದಕ್ಕೆ ಪ್ರಚಾರ ನೋಡಿ. ಇವತ್ತು ಎಷ್ಟೋ ಪ್ಲೀಸ್ ಇವಾಗ ಒಂದು ಸ್ಟೇಟ್ಮೆಂಟ್ ಮಾಡಿದೀರಾ, ದಯವಿಟ್ಟು ಅದಕ್ಕೊಂದು ಉಲ್ಲೇಖ ಕೊಡಿ. ನೀವು ಸುಮ್ನೆ ಗಾಳಿಲಿ ಗುಂಡು ಹೊಡೆದ ಮಾತಾಡಕ್ ಆಗಲ್ಲ. ನೀವು ಅಲ್ಲ ಹೇಳಿ, ಒಂದು ನಿದರ್ಶನ ಕೊಡಿ. ಯಾಕಂದ್ರೆ ನಮ್ಗಿಂತ ಒಂದು ನಿದರ್ಶನ ಕೊಡಿ. ನೀವು ನಿದರ್ಶನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಗಾಳಿಲಿ ಗುಂಡು ಹೊಡೆಯೋದೇ ನೀವು ಅಂತ ಅನ್ಕೊಂತೀವಿ ನಾವು ಇವಾಗ ಅಷ್ಟೇ ಸಾಮಾನ್ಯವಾಗಿ. ಇಲ್ಲ ಸರ್, ಮಾತಾಡ್ಬೋದಾ? ಎಸ್ ನಾಗೇಂದ್ರ ಪ್ರಸಾದ್. ಪಾಪ ರಿಯಾಜ್ ಅವ್ರು ಹೇಳ್ತಾ ಇದ್ರು ಧರ್ಮದ ತಕ್ಕಡಿ ಬಗ್ಗೆ. ಪ್ರಸಾದ್ ಅವರೇ, ನಾಗೇಂದ್ರ ಅವ್ರು ಹೇಳಿ. ಧರ್ಮದ ತಕ್ಕಡಿ ಬಗ್ಗೆ ಮಾತಾಡ್ತಾ ಇದ್ರು ಅವರು. ಧರ್ಮದ ತಕ್ಕಡಿ ಒಂದೇ ಕಡೆ ತೂಗ್ತಾ ಇದೆ. ಇಡೀ ಇತಿಹಾಸವನ್ನು ತಗೊಂಡ್ರೆ, ಭಾರತ ದೇಶದ ಇತಿಹಾಸವನ್ನು ತಗೊಂಡ್ರೆ ಧರ್ಮದ ತಕ್ಕಡಿ ಒಂದ್ ಕಡೆ ತೂಗ್ತಾ ಇದೆ. ಇದಕ್ಕೆ ಒಂದು ಪಕ್ಷ ಹಗಲು ರಾತ್ರಿ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಸ್ಪಷ್ಟ. ಮೊದಲನೇದಾಗಿ. ಎರಡನೇ ವಿಚಾರ ಹೇಳ್ತಾ ಇದ್ದೀನಿ, ನಮ್ಮ ಬ್ರದರ್ಸ್ ಬಗ್ಗೆ ಅಮಾಯಕರು ಸರ್, ಪಾಪ ಅವ್ರಿಗೆಲ್ಲ ಯಾಕೆ, ಅವ್ರು ನಮ್ಮ ಬ್ರದರ್ಸ್ ಬಗ್ಗೆ ಯಾಕೆ ನೀವು ಇಷ್ಟೊಂದು ಆಪಾದನೆ ಮಾಡ್ಬಿಡ್ತೀರಾ? ನಾಚಿಕೆ ಆಗ್ಬೇಕು ಆ ಮಾತು ಹೇಳಿರ್ತಕ್ಕಂಥ ಅವ್ರ ಯೋಗ್ಯತೆಗೆ. ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ವಿಚಾರಗಳು ಪದೇ ಪದೇ ಕರ್ನಾಟಕದಲ್ಲಿ ಕೇಳ್ಕೊಳ್ಳಿ. ನೀವು ಒಂದು ನಿಮಿಷ ನೀವು ಒಳ ಒಪ್ಪಂದ ಮಾಡ್ಕೊಂಡಿರ್ತೀರಾ ಭಯೋತ್ಪಾದಕರಿಗೆ. ನೀವು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರ ಹೊತ್ತಿಗೆ ಒಳ ಒಪ್ಪಂದ ಮಾಡ್ಕೊಂಡು ಇಲ್ಲಿ ನಮ್ಮ ಭಾರತದಲ್ಲಿ ಬ್ಲಾಸ್ಟ್ ಮಾಡಿ ನೀವು ಚುಕ್ಕಾಣಿ ಹಿಡಿದಿದ್ದೀರಾ. ನಿಮಗೆ ಒಂದು ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡ್ಬೇಕು. ಒಂದು ವೇದಿಕೆಯಲ್ಲಿ ಮಾತಾಡ್ತಾ ಇದ್ದೀರಾ. ರೇ ಸ್ವಾಮಿ, ವಿಧಾನಸೌಧ ಒಳಗಡೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಕ್ಕಂಥ ನಿಮ್ಮ ಒಂದು ಮನಸ್ಥಿತಿಯನ್ನ ಇಡೀ ಭಾರತ ದೇಶ ನೋಡಿದೆ. ನಾಚಿಕೆ ಆಗ್ಬೇಕು ನಿಮಗೆಲ್ಲ ಕೂಡ. ಆಮೇಲೆ ಕರ್ನಾಟಕದಲ್ಲೇ ಯಾಕೆ ಪದೇ ಪದೇ ಈ ವಿಚಾರಗಳು ಬರುತ್ತೆ? ಕರ್ನಾಟಕದಲ್ಲಿ ಈ ವಿಚಾರ ಪದೇ ಪದೇ ಯಾಕೆ ಬರುತ್ತೆ? ಆಮೇಲೆ ಕರ್ನಾಟಕದಲ್ಲಿ ಬಂದಂತ ಸಂದರ್ಭದಲ್ಲಿ ಇವ್ರಿಗೆ ಕಲ್ಕತ್ತಾ ತನಕ ಹೋಗೋದಕ್ಕೆ ಹಿನ್ನೆಲೆ ಕೊಡ್ತಾ ಇರ್ತಕ್ಕಂಥವ್ರು ಯಾರು? ಈ ರಾಜ್ಯದಲ್ಲಿದ್ದಾರಾ ಇಲ್ಲ IND ಇದ್ದಾರಾ? ಯಾರವರು ಅಂತಕ್ಕಂಥ ಗೊತ್ತಾಗಬೇಕು. ಒಂದು ನಿಮಿಷ ರಿಯಾಜ್ ಅವರೇ, ಒಂದು ನಿಮಿಷ. ಅಮಾಯಕ ಯೋಧರು ನೀವು
ಬಲೆ ಕೊಟ್ಟು ರಿಯಾಜ್ ಅಲ್ಲ ನಿಮಿಷ ಧರ್ಮ ಯಾಕೆ ಬಂತು ಅಂತ ಕೇಳಿದ್ರು ಅವರು ಈ ವಿಷಯದಲ್ಲಿ ಬಗ್ಗೆ ಮಾತಾಡ್ತೀರಾ ರಿಯಾಜ್ ಅವರೇ, ಸ್ವಲ್ಪ ಆದ್ರೂ ರಿಯಾಜ್ ಅವರೇ ಆರಾಮಾಗಿ. ಮಾತಿಗೆ ರಿಯಾಜ್ ಅವರೇ ಬ್ರೀತ್ ಇನ್ ಬ್ರೀತ್ ಔಟ್. ರಿಯಾಜ್ ಅವರೇ ಸ್ವಲ್ಪ ಆರಾಮಾಗಿ ಪ್ಲೀಸ್. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಮನುಷ್ಯ ಇರ್ಲಿ ಭಾರತೀಯನೇ. ನೀವಿಷ್ಟೊಂದು ಹೇಳ್ತಿದ್ದೀರಲ್ಲ, ಹೋಗಿ ನೀವು ಪಾಕಿಸ್ತಾನ ಬಾರ್ಡರ್ಗೆ ಕತ್ತರಿದ ಆಚೆಗೆ ಹಾಕ್ತಾರೆ ನಿಮ್ಮನ್ನ. ನಿಮ್ಮ ಯೋಗ್ಯತೆಗಳನ್ನು ತೂಕ ಮಾಡ್ತಾರೆ. ಹೋಗಿ ವಿಧಾನಸೌಧ ಒಳಗಡೆ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ ಅಲ್ವಾ? ನಾಚಿಕೆ ಆಗೋದಿಲ್ಲ ನಿಮ್ಗೆ? ಸ್ವಲ್ಪ ಕಡಿಮೆ ಮಾಡಿ ಪ್ಲೀಸ್. ಈ ತರ ಚರ್ಚೆ ಮಾಡಕ್ಕಾಗಲ್ಲ ನೋಡಿ ಸರ್. ಈ ತರ ಚರ್ಚೆ ಮಾಡಕ್ಕಾಗಲ್ಲ. ಸ್ವಲ್ಪ ಸೌಂಡ್ ಕಡಿಮೆ ಮಾಡಿ. ರಿಯಾಜ್ ಬೇಡಪ್ಪ, ಕೇಳಿಸ್ಕೊಳ್ಳಿ. ರಿಯಾಜ್ ಚೆನ್ನಾಗಿ ಸರಿಯಾಗಿ ಡಿಬೇಟ್ ಮಾಡೋಣ. ನೋಡಿ, ನಾನು ಪ್ರಶ್ನೆ ಕೇಳಕ್ ಪ್ರಶ್ನೆಗೆ ಉತ್ತರ ಕೊಡಿ ನೀವು. ನಾಗೇಂದ್ರ ಅವರೇ ನೀವು ಅಷ್ಟೇ ಸ್ವಲ್ಪ ನೋಡ್ಕೊಂಡು ಹೇಳಿ. ಇವಾಗ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪ್ರಶ್ನೆ ಅದಲ್ಲ. ಒಂದ್ ನಿಮಿಷ ಅಲ್ಲ ಇರಿ. ಒಂದ್ ನಿಮಿಷ ಇರಿ. ರಿಯಾಜ್ ಅಹಮದ್ ಅವರು ಕೂತಿರೋದು ಶಿವಮೊಗ್ಗ. ಅಲ್ಲಿ ಶಿವಮೊಗ್ಗ ನೀವು ಎಲ್ಲಿ ಕೂತಿದ್ದೀರೋ ರಿಯಾಜ್ ಅಹಮದ್ ಅವರೇ, ನೀವು ಎಲ್ಲಿ ಕೂತಿದ್ದೀರೋ ಅಲ್ಲಿಂದ ತೀರ್ಥಹಳ್ಳಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? 60 ಕಿಲೋಮೀಟರ್. ಕರೆಕ್ಟ್. ಎಲ್ರಿಗೂ ಗೊತ್ತು ಈ ತೀರ್ಥಹಳ್ಳಿ ಅಂತ ಒಂದು ಮಾಡ್ಯೂಲ್ ಎಸ್ ಕೆ ಉಮೇಶ್ ಅವರು ಮಾತಾಡೋದ್ರ ಬಗ್ಗೆ. ಇವಾಗ ಆ ಮಾಡ್ಯೂಲು ಎಷ್ಟು ವರ್ಷಕ್ಕೆ ಆಕ್ಟಿವ್ ಇದೆ ಅಂತ ಗೊತ್ತು. ಸೊ ಜನ ಪ್ರಶ್ನೆ ಕೇಳ್ತಾರೆ. ಬಿಜೆಪಿಗೂ ಪ್ರಶ್ನೆ ಕೇಳಬೇಕು ಏನ್ ಮಾಡಿದ್ರು ಅಂತ, ಕಾಂಗ್ರೆಸ್ಗೂ ಕೇಳಬೇಕು ಪ್ರಶ್ನೆ ಕೇಳಬೇಕು ಏನ್ ಮಾಡ್ಬೇಕಂತ, ನೀವು NIA ಗೂ ಕೇಳಬೇಕು. ಆಕ್ಚುಲಿ NIA ಕ್ರ್ಯಾಕ್ ಮಾಡಿದ್ದಾರೆ ಕೇಸು, ಬಟ್ ಅವ್ರಿಗೂ ಪ್ರಶ್ನೆ ಕೇಳಬೇಕು ಏನ್ ಮಾಡ್ತಿದ್ರು ಇಷ್ಟು ದಿವಸ ಅಂತ. ನೀವು ಯಾರನ್ನ ಪ್ರಶ್ನೆ ಕೇಳಬೇಕು ಅಂದ್ರೆ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೂ ನೀವು ಪ್ರಶ್ನೆ ಕೇಳಬೇಕು. ಯಾಕಂದ್ರೆ ಅವ್ರು ಬೆಂಗಾಲ್ಗೆ ಹೋಗಿ ಎಷ್ಟು ದಿವಸ ಇದ್ರು, ಅವ್ರು ಹೇಳೋದು ಬರೀ 2 ದಿವಸ ಇದ್ರು ಅಂತ. ಬಟ್ ಅಲ್ಲಿಗೆ ಯಾಕೆ ಹೋದ್ರು? ಅಲ್ಲಿಂದ ಅವ್ರ ಪ್ಲಾನ್ ಏನಿತ್ತು ಅಲ್ವಾ? ಎಸ್ ಕೆ ಉಮೇಶ್ ಅವರೇ, ಇವಾಗ ನೋಡಿ, ನೀವು ಇವರು ಈ ಬಿಜೆಪಿ ಅವ್ರು ಹೇಳೋದು, ಫಾರ್ ಎಕ್ಸಾಂಪಲ್ ಇವತ್ತು ಎಲೆಕ್ಷನ್ ಇದೆ, ಎಲೆಕ್ಷನ್ ಇರುವಾಗ ಎಲ್ಲ ಪೊಲಿಟಿಕಲ್ ಇಶ್ಯೂ ಆಗ್ಬಿಡುತ್ತೆ. ಬಿಜೆಪಿ ಅವ್ರು ಹೇಳೋದು ವೆಸ್ಟ್ ಬೆಂಗಾಲ್ ಗವರ್ಮೆಂಟ್ ಅನ್ಫಾರ್ಚುನೇಟ್ಲಿ ಅಂಡರ್ ಮಮತಾ ಹ್ಯಾಸ್ ಬಿಕಮ್ ಅ ಸೇಫ್ ಹೇವನ್ ಫಾರ್ ಟೆರರಿಸ್ಟ್. ಸೊ ಈ ತರ ಒಂದು ಸ್ಟೇಟ್ಮೆಂಟ್ ಮಾಡಿದಾಗ ಆಸ್ ಅ ಫಾರ್ಮರ್ IPS ಆಫೀಸರ್, ಆಸ್ ಅ ಫಾರ್ಮರ್ ಪೊಲೀಸ್ ಆಫೀಸರ್, ಹೌ ಡು ಯು ರೆಸ್ಪಾಂಡ್? ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ ಟು ಸಚ್ ಕಾಮೆಂಟ್ಸ್? ಇಸ್ ದೇರ್ ಎನಿ ಟ್ರೂತ್? ಒಂದು ಪಾರ್ಟಿ ಹೇಳಿದಾಗ ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದು ಸೇಫ್ ಹೇವನ್ ಆಗ್ಬಿಟ್ಟಿದೆ ಟೆರರಿಸ್ಟ್ಗೆ ಅಂತ, ಡು ಯು ಅಗ್ರಿ ವಿತ್ ದಟ್? ಎಸ್ ಸರ್, ಇದರಲ್ಲಿ ನಾವು ಹಲವಾರು ಕೇಸಸ್ಗಳು ಇದೊಂದೇ ಅಲ್ಲ. ಇದು ಅಲ್ಲಿಂದ ಮಾಡೆಲ್ ಅವ್ರು ಹೋದ್ರು, ತಪ್ಪಿಸ್ಕೊಂಡ್ರು, ಮತೀನೋದ ಮತ್ತು ಸಾಜೇಬ್ ಅಲ್ಲಿದ್ದರು. ಬಟ್ ಇದಕ್ಕೆ ಮೊದಲೇ ನಾವು ಹಲವಾರು ಪ್ರಕರಣಗಳನ್ನ ನಾವು ಬೇಯಿಸಿರೋದುಂಟು. ಯಾಕೆಂದರೆ ಆ ಸಂಬಂಧಪಟ್ಟಂಥ ಏನು ಮುಜಾಹಿದ್ದೀನ್ ಬಾಂಗ್ಲಾದೇಶ್ ಒಂದು ಟ್ರೂಪ್ ಏನಿತ್ತಲ್ಲ, ಅದು ಬಂದು ನಮ್ಮಲ್ಲೇ ಬಂದು ರಾಮನಗರದಲ್ಲಿ ಭಾಳ ದಿವಸ ಉಳ್ಕೊಂಡು ಕೊನೆಗೆ ಇಲ್ಲಿಂದ ಹೋಗಿ ಅವರು ನಮ್ಮ ದಕ್ಷಿಣ ಭಾರತದಲ್ಲಿ ಬಾಂಬ್ಗಳನ್ನ ಹಾಕ್ತಕ್ಕಂಥದ್ದು, ನಮ್ಮ ಉಜ್ಜಯಿನು ಮತ್ತು ಆ ಭಾಗದಲ್ಲೆಲ್ಲ ಪ್ರಕರಣಗಳು ಮಾಡಿದಾಗ ಅಲ್ಲಿಂದನೇ ಬಾಂಗ್ಲಾದೇಶದಿಂದ ಬಂದು ಅಲ್ಲೇ ಶೆಲ್ಟರ್ಗಳು ತೊಗೊಂಡು ಪ್ರಾರಂಭ ಆದದ್ದೇ ಅಲ್ಲಿಂದ. ಆ ಕಾರಣಕ್ಕೆ ಹಲವಾರು ಪ್ರಕರಣಗಳು ಅಲ್ಲಿಂದ ಬಂದಾಗ ಮತ್ತು ಹಿಡ್ಕೊಂಡು ಬಂದಿರತಕ್ಕಂಥದ್ದಿದೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟ್ರ್ ಏನು ಅಂತ ಅಂದರೆ, ಯಾಕೆ ನೀವು ಮಾತಾಡ್ತಾ ಇದ್ದೀರೋ ನನಗೆ ಅರ್ಥನೇ ಆಗ್ತಾ ಇಲ್ಲ. ನಾವು ಅಲ್ಲಿ ಪ್ರಕರಣಗಳನ್ನ ಭೇದಿಸುವಾಗ, ಪ್ರಕರಣಗಳ ಪತ್ತೆ ಮಾಡುವಂಥ ಸಮಯದಲ್ಲಿ ಯಾವುದೇ ಥರದ ಅಡೆತಡೆಗಳು ಇಲ್ಲವೇ ಇಲ್ಲ. ಯಾಕೆ ಹಿಡೀಕೆ ಹೋಗೋರೆ ನಾವು, ಕೈ ಹಾಕೋರೆ ನಾವು, ಅವ್ರು ಹಿಡಿಬೇಡ್ರೋ, ಅವ್ರೇನೋ ಬದಿಕೊಳ್ಳಿ ಬಿಡ್ರೋ, ನಥಿಂಗ್ ಡೂಯಿಂಗ್, ಅದು ಯಾವುದೂ ಇಲ್ಲವೇ ಇಲ್ಲ. ಅದೆಲ್ಲ ಆ ಪರದೆಯಿಂದ ಆಚೆ ಅದೆಲ್ಲ ನಡಿಬೋದೇ ಹೊರತು, ಜೋಬ್ ತುಂಬಿಸ್ಕೊಳ್ಳೋಕ್ಕೆ ಮಾತಾಡ್ಬರ್ತೇ ಹೊರತು, ಬ್ಯಾಲೆಟ್ಗೋಸ್ಕರ ಮಾತಾಡ್ಬೋದೇ ಹೊರತು ಇದು ಯಾವುದೂ ಬರೋದಿಲ್ಲ ನಮ್ಮ ಪೊಲೀಸರುಗಳಿಗೆ ಏನಾರು ಮಾಡಬೇಕಾದಾಗ. ಬಟ್ ಅತ್ಯಂತ ಭಾಳ ಎಚ್ಚರಿಕೆಯಿಂದ ಹೋಗಿರ್ತೀವಿ, ಒಬ್ಬನ್ನೂ ತಪ್ಪಿಸ್ಕೋಬಾರ್ದು ನಾವು ಕೈ ಹಾಕಿದ ಮೇಲೆ. ಇಲ್ಲ, ಆ ಥರದ್ದು ಏನಾಗುತ್ತೆ ಅಂದರೆ, ನಾವು ಈ ಥರದ ಇನ್ಫಾರ್ಮೇಷನ್ಗಳು ಮಾಡ್ಕೊಂಡು ಹೋದಂಥ ಸಮಯದಲ್ಲಿ ಏನಾಗ್ತದೆ ಅಂತ ಅಂದರೆ, ಎಲ್ಲ 100ಕ್ಕೆ 100ರಷ್ಟು ಯಾರ್ಯಾರು ಪಾರ್ಟಿಸಿಪೆಂಟ್ಗಳು ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಗೌಪ್ಯವಾಗಿರೋದಿಲ್ಲ. ಅಲ್ಲಿ ಬೇರೆಯವರು ಇರ್ತಾರೆ. ಅಂಥ ಸಮಯದಲ್ಲಿ ಮತ್ತೇನಿದ್ದ, ಮತ್ತು ಇವನು ಸಾಜೇಬ್ ಬೇರೆ ಬಿಲ್ಡಿಂಗಲ್ಲಿ ಉಳ್ಕೊಬಿಟ್ಟಿದ್ದ, ಅವನಿಗೆ ಲಿಂಕ್ ಇದ್ದಂಥವನು ಒಬ್ಬನೇ ಒಬ್ಬ ಖ್ವಾಜಾ ಮೊಯ್ದೀನು. ಅವ್ರ ಜೊತೆ ಇವ್ರು ಯಾರು ಗುರಪ್ಪನ ಪಾಳಿದವ್ರಲ್ಲೇ ಇವ್ರು ಕಾಂಟ್ಯಾಕ್ಟ್ ಇರಲಿಲ್ಲ. ಖ್ವಾಜಾ ಮೊಯ್ದೀನ್ ಡೈರೆಕ್ಟಾಗಿ ಅವ್ರ ಜೊತೆ ಹ್ಯಾಂಡಲ್ ಮಾಡ್ತಿದ್ದ ವಿತ್ ಪಾಕಿಸ್ತಾನ ISIS ಅವ್ರ ಜೊತೆ. ನಾವು ಈ ಖ್ವಾಜಾ ಮೊಯ್ದೀನ್ ಟಚ್ ಮಾಡ್ತಾ ಇದ್ದಂಗೆ ಅಂದರೆ, ವಿ ಡನ್ ದಿಸ್ ಡ್ಯೂಟಿ ಅಲಾಂಗ್ ವಿತ್ ದಿಸ್ ತಮಿಳ್ನಾಡು ಪೊಲೀಸು. ಅವ್ರಿಗೂ ಕೆಲವಷ್ಟು ಇನ್ಫಾರ್ಮೇಷನ್ಗಳಿತ್ತು ಅಲ್ಲಿ ತಮಿಳ್ನಾಡಲ್ಲಿ. ಮಾಡಬೇಕಾದಾಗ ಏನಾಯಿತು, ತಮಿಳ್ನಾಡವರು ಒಂದು ಕಡೆ, ನಾವು ಒಂದು ಕಡೆ ಮಾಡ್ತಾ ಇರ್ಬೇಕಾದಾಗ ಏನಾಯಿತು, ಅವ್ರಿಗೆ ಇವ್ರದ್ದು ಸಾಜೇಬ್ ಮತೀಂದು ಜಾಗ ಗೊತ್ತಿತ್ತು. ಅವ್ರು ಆಗ್ಲೇ ನಾವು ನೋಡ್ಕೊಂಡು ಬಂದಿದ್ದೀವಿ ಸರ್, ನಾವು ಮತೀನ್ ಜಾಗಕ್ಕೆ ಹೋಗ್ತೀವಿ ಅಂತೇಳಿ ಅಂತ. ಅಲ್ಲಿಂದ ಒಂದು 100 ಮೀಟರ್ಸು ಇಲ್ಲ,
ತಕ್ಷಣ ನೀವು ಯಾವ ಹೋಗ್ಬೇಕಾದಾಗ ನಾವು ಕೆಳಗಡೆ ಇಳಿದು ಬಂದ ತಕ್ಷಣ ಏನಾಗೋಯ್ತು, ಇಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ನೋಡಿದ್ರೆ ಅಂದ್ರೆ ಯಾರು ಐಡೆಂಟಿಫೈ ಮಾಡಿರಲಿಲ್ಲ, ಮತೀನ್ ಯಾರು ಸಾಜಾಬ್ ಯಾರು ಅಂತ ಗೊತ್ತೇ ಇರಲಿಲ್ಲ. ಬಿಕಾಸ್ ಆ ಕೇಸ್ನ ಹಿಡಿಕೋದಂಥ ಸಮಯದಲ್ಲಿ ಆಮೇಲೆ ಇಂಥ ವ್ಯಾಪ್ತಿ ಇದೆ ಅಂತ ನಮ್ಗೆ ಖಂಡಿತ ಗೊತ್ತಿರ್ಲಿಲ್ಲ. ಸರ್